ಹೆಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನ್ನ ಮನೆ ಪರಿಸ್ಥಿತಿ ನೋಡಿ ಈ ಥರ ಆಗಿಬಿಡುತ್ತೆ. ನನ್ನ ಮಕ್ಕಳು ಸ್ಕೂಲಿಗೆ ಹೋದರೆ ಸ್ಕೂಲಿಂದ ಅವ್ರಿಗೆ ಕಳಿಸಿ ಡ್ರಾಪ್ ಮಾಡಿ ನಾನು ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನನಗೆ ಪಾತ್ರೆ ತೊಳ್ಕೊಂಡು ನಾನು ಆಫೀಸ್ಗೆ ಕೂತ್ಬಿಟ್ಟೆ. ಇವತ್ತು ಮಂಡೇ ಬೇರೆ, ಕೆಲಸ ತುಂಬ ಇತ್ತು ನನಗೆ ಆಫೀಸ್ದು, ಅದನ್ನು ಕಂಪ್ಲೀಟ್ ಮಾಡಬೇಕಿತ್ತು. ನಮ್ಮಮ್ಮ ಇದ್ದರೆ ನನಗೆ ಈ ಥರ ಟೆನ್ಷನ್ನೇ ಇರಲ್ಲ, ಎಲ್ಲ ಕೆಲಸ ಅವರೇ ನೋಡ್ಕೊಳ್ತಾರೆ. ಬಟ್ ಅವರು ನೇಟಿಗೆ ಹೋಗಿದ್ದಾರೆ ಅಂದರೆ ನನಗೆ ಇಷ್ಟೊಂದು ಕೆಲಸ, ಮನೆ ಕೆಲಸನ ನೋಡ್ಕೊಳ್ಬೇಕು, ಆಫೀಸ್ ಕೆಲಸ ನೋಡ್ಕೊಳ್ಬೇಕು, ಮಕ್ಕಳನ್ನ ನೋಡ್ಕೊಳ್ಬೇಕು. ನಾನು ಒಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ IT ಯಲ್ಲಿ ಕೆಲಸ ಮಾಡಬೇಕಾದ್ರೆ ವಿತ್ 2 ಮಕ್ಕಳು ನೋಡ್ಕೊಳ್ಳೋದು ಇಟ್ಸ್ ಇಂಪಾಸಿಬಲ್ ಅಂತ ಹೇಳ್ಬೋದು ಬೆಂಗಳೂರು ಸಿಟಿಯಲ್ಲಿ. ಯಾಕೆಂದರೆ ಅವರಿಗೆ ನೋಡ್ಕೊಂಡು ಆಫೀಸ್ ಕೆಲಸ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬಟ್ ನನಗೆ ತುಂಬ ಹೆಲ್ಪ್ಫುಲ್ ಅಂದರೆ ನಮ್ಮಮ್ಮ, ನನ್ನ ಬ್ಯಾಕ್ ಬೋನ್ ಸಪೋರ್ಟ್ ಅಂತ ಹೇಳ್ಬೋದು. ನಾನು ಎಲ್ಲನೂ ಅವರೇ ನೋಡ್ಕೊಳ್ತಾರೆ, ನಾನು ಜಸ್ಟ್ ಆಫೀಸ್ ಕೆಲಸ ಮಾತ್ರ ನೋಡ್ಕೊಳ್ಳೋದು. ಬಟ್ ಇವಾಗ ನಡುವೆ ಅವರು ನೇಟಿಗೆ ಹೋಗಿದ್ದಾರೆ, ಸ್ವಲ್ಪ ಫಂಕ್ಷನ್ ಇದೆ ಅಂತ. ಸೊ ಅದು ಕಂಪ್ಲೀಟ್ ಮಾಡ್ಕೊಂಡು ಬರೋವಾಗೂ 1 ವೀಕ್ ನಾನೇ ಹ್ಯಾಂಡಲ್ ಮಾಡಬೇಕು ಮನೆ ಕೆಲಸ ಮತ್ತು ಆಫೀಸ್ ಕೆಲಸ. ಫ್ರೆಶ್ ಅಪ್ ಆದಮೇಲೆ ನಾನು ಸ್ವಲ್ಪ ನನಗೆ ಪ್ಯಾಂಪರ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೈಸೆಲ್ಫ್. ನಾವು ನಮ್ಮ ಬಾಡಿನ ನಾವೇ ಹೆಲ್ದಿಯಾಗಿ ಇಟ್ಕೊಳ್ಬೇಕಲ್ವ. ಸೊ ಅದೇ ಮಾಡ್ತಾಯಿರೋದು ನಾನು ಇಲ್ಲಿ. ಮಾಯಿಶ್ಚರೈಸರು, ಸೀರಮು ಎಲ್ಲ ಹಚ್ಕೊಂಡು ಮತ್ತು SPF 50+ ಸನ್ಸ್ಕ್ರೀನ್ ಮಿಸ್ ಮಾಡದೆ ಯೂಸ್ ಮಾಡಿ, ಕ್ರೀಮ್ ಆ್ಯಸ್ ಯೂಶ್ವಲ್ ನಮ್ಮ ಕ್ರೀಮ್ ಹಚ್ಕೊಂಡು, ಫೇಸಸ್ ಕೆನಡಾ ಅವರ ಪೌಡರ್ ಯೂಸ್ ಮಾಡಿ, ಕೊನೆಗೆ ಲಿಪ್ ಬಾಮ್ನ ಬಳಸಿ ನಾನು ಮತ್ತೆ ಆಫೀಸ್ ಕೆಲಸಕ್ಕೆ ಕೂತ್ಬಿಟ್ಟೆ. ಏನೆಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಆ್ಯಕ್ಚುಲಿ ನಮ್ಮದು ನಾವೇ ನೋಡ್ಕೊಳ್ಬೇಕು. ನಮಗೋಸ್ಕರ ನಾವು ಟೈಮ್ ಕೊಡಲೇಬೇಕು. ನಾವು ಟೈಮ್ ಕೊಟ್ಟಿಲ್ಲ ಅಂದರೆ ಯಾರು ಕೊಡ್ತಾರೆ ಹೇಳಿ? ಸೊ ನಾವು ನಮ್ಮ ಬಾಡಿ, ನಮ್ಮ ಹೆಲ್ತು ನಾವೇ ನೋಡ್ಕೊಳ್ಬೇಕಾಗತ್ತೆ. ಅದನ್ನೇ ಮಾಡ್ತಾಯಿರೋದು ನಾನು. ಎಷ್ಟೇ ಕಷ್ಟ ಆದರೂ ನಮಗೋಸ್ಕರ ಅಂತ ನಾವು ಅಟ್ಲೀಸ್ಟ್ 1 ಅವರ್ ಟೈಮ್ ಇನ್ ಡೇಯಲ್ಲಿ ಕೊಡಬೇಕು. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ರೆಡಿ ಆದೆ, ಫ್ರೆಶ್ ಅಪ್ ಆದೆ, ಮತ್ತು ನಾನು ಆಫೀಸ್ ವರ್ಕ್ಗೆ ಕೂತ್ಕೊಂಡೆ, ಕೆಲಸ ಮಾಡಿದೆ. ಏನೇನಿತ್ತು ಎಲ್ಲ ಮಂಡೇ ತುಂಬ ಟಾಸ್ಕ್ ಇತ್ತು. ಸೊ ಎಲ್ಲನೂ ಮುಗಿಸ್ಕೊಂಡು ಮತ್ತು ನನಗೆ ಬ್ರೇಕ್ಫಾಸ್ಟ್ ಇರಲಿಲ್ಲ, ನನ್ನ ಮಕ್ಕಳಿಗೆ ಲಂಚೆಲ್ಲ ಪ್ರಿಪೇರ್ ಮಾಡಿಕೊಟ್ಟಿದ್ದೆ. ಸೊ ನನಗೇನಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೇಕು ಅಂತ ಸ್ವಲ್ಪ ಆರೆಂಜ್ ಜ್ಯೂಸ್ ಬೇಕಾಗಿತ್ತು ನನಗೆ. ಅದನ್ನು ಮಾಡಿಕೊಂಡು, ರೈಸ್ ಇತ್ತು ಅದನ್ನೇ ಫ್ರೈ ಮಾಡಿಕೊಂಡು ಕರ್ಡ್ ಜೊತೆ ತಿನ್ನಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ನಾನು ಜ್ಯೂಸು, ರೈಸು ಎಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ನನ್ನ ಮಗಳದ್ದು ಟೈಮ್ ಆಗೇ ಹೋಗುತ್ತೆ. ಇನ್ನು ಮಿಡಲಲ್ಲಿ ಕೆಲಸ ಬೇರೆ ಇರುತ್ತೆ ಅಂತ ಫಟಾಫಟ್ ಎಲ್ಲ ಕೆಲಸನ ಮುಗಿಸ್ಕೊಂಡು ರೈಸ್ನ ಪ್ರಿಪೇರ್ ಮಾಡಿಕೊಂಡು ತೊಗೊಂಡು ಕೆಲಸ ಮಾಡಿಕೊಡ್ತಾ ಪ್ಯಾರ್ಲಲ್ಲಿ ಊಟನೂ ಮಾಡಿದೆ. ಬಟ್ ಏನಪ್ಪ ಅಂದರೆ ಮನೆಯಲ್ಲಿ ಕುಕ್ಕು ನಾನೇ ಮಾಡಬೇಕು, ಮನೆ ಕ್ಲೀನಿಂಗು ನಾನೇ ಮಾಡಬೇಕು. ಸೊ ಐ ಆಮ್ ಡೂಯಿಂಗ್ ಎವ್ರಿಥಿಂಗ್. ಇಟ್ಸ್ ಪ್ರೌಡ್ ಆಫ್ ಮೀ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಬಟ್ ಏನು ಮಾಡಬೇಕು, ಸಮ್ಟೈಮ್ಸ್ ಪೇಷನ್ಸ್ ಔಟ್ ಆಗುತ್ತೆ. ಬಟ್ ನಾವೇ ಹ್ಯಾಂಡಲ್ ಮಾಡಬೇಕು. ಸೊ ಅದನ್ನೇ ಮಾಡ್ತಾ ಇರೋದು. ಕೆಲಸ ಎಲ್ಲ ಮಾಡಿಕೊಂಡು ನಾನು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ಅಂತ ಆಫೀಸ್ ಕೆಲಸನೂ ಪ್ಯಾರ್ಲಲ್ಲಿ ಮುಗಿಸ್ತಾನೇ ಇದ್ದೆ. ಅದು ಆದ ತಕ್ಷಣ ನನಗೆ ಕಾಲ್ ಇರುತ್ತೆ. ಬಟ್ ಕಾಲ್ ಮಿಡಲಲ್ಲಿ ನನ್ನ ಮಗಳನ್ನ ಕರ್ಕೊಂಡು ಬರಬೇಕು ಅಂತ ಕರ್ಕೊಂಡು ಬರೋಕ್ಕೆ ಮುಂಚೆನೇ 15-20 ಮಿನಿಟ್ಸಲ್ಲಿ ನನಗಿರೋ ಎಲ್ಲ ಪಾತ್ರೆನ ತೊಳೆದಾಕ್ಬಿಟ್ಟೆ. ನಾನು ತೊಳಿಲಿಲ್ಲ ಅಂದರೆ ಅದು ಹಾಗೇ ಇರುತ್ತೆ, ಮತ್ತು 3 ಟೈಮ್ಸ್ ಮೋರ್ ಆಗಿಬಿಡುತ್ತೆ. ಸೊ ಅದನ್ನು ಕ್ಲೀನ್ ಮಾಡಿಕೊಂಡು ಚೆನ್ನಾಗಿ ತೊಳೆದು ಪಾತ್ರೆ ಎಲ್ಲ ಇಕ್ಕಿ ನನ್ನ ಮಗಳನ್ನ ಕರ್ಕೊಂಡು ಬರೋಕ್ಕೆ ಬಂದೆ. ಅವಳು ಸ್ಕೂಲಿಂದ ಬಂದುಬಿಟ್ಲು. ಅವನಾದಮೇಲೆ ಮಗನೂ ಕರೆಯೋಕ್ಕೆ ಹೋದೆ. ಅವ್ನು ನೋಡಿದ್ರೆ ಏನೋ ಕಾಮಿಡಿ ನೋಡಿದ್ರೆ ಇಲ್ಲಿ ಏನೋ ಕಾಮಿಡಿ ಹೇಳ್ತಾ ಇದ್ದ ನನಗೆ. ಏನು ಕಾಮಿಡಿ ಹೇಳ್ತಾ ಅಂದರೆ, ಅಮ್ಮ ನೀನು 6 ಅಂದ. ಯಾಕೆ ಅಂದರೆ ನೀನು ಮ್ಯಾರೇಜ್ ಫಿಕ್ಸು ಅಂತೆ. ಗೊತ್ತಿಲ್ಲ ಈಗಿನ ಮಕ್ಕಳದ್ದು ಏನು ಕಾಮಿಡಿ ಇರುತ್ತೋ ಅವರಿಗೆ ಗೊತ್ತು. ಸೊ ಅವನು ಅದೇ ಕಾಮಿಡಿ ಮಾಡ್ತಾಯಿದ್ದ ನನಗೆ ತುಂಬ ನಗು ಬಂತು ಅವ್ನು ಮಾಡಿರೋ ಕಾಮಿಡಿಯಿಂದ. ಮುಗ್ಧ ಮನಸ್ಸಿನ ಮಕ್ಕಳು, ಅವ್ರಿಗೇನು ಗೊತ್ತಿರಲ್ಲ. ಬಂದ ತಕ್ಷಣ ಇವ್ರದ್ದು ಬೇರೆ ICSE ಸಿಲೆಬಸ್ಸು ನಾನೇ ಓದ್ಕೊಳ್ತಾರ ಆಗ್ತಾಯಿದೆ. ಈ ನಡುವೆ ನಾನೇ ಫಸ್ಟ್ ಓದ್ಕೊಂಡು ಆಮೇಲೆ ಅವ್ರಿಗೆ ಕಲಿಸ್ಬೇಕು. ಸೊ ಅವ್ರನ್ನ ಹೋಮ್ವರ್ಕ್ ಮಾಡಿಸ್ದೆ. ಗುಡ್ ನೈಟ್.